ಸೊ ಫೈನಲಿ ಚಿನ್ನಾರಿ ಮುತ್ತ 2 ಸೊ ನಿಮ್ಮ ಡೈರೆಕ್ಷನ್ ಬರುತ್ತಾ ಮೇಡಮ್ ಡೈರೆಕ್ಷನ್? ಚಿನ್ನಾರಿ ಮುತ್ತ 2 ಅಂತ ನಾನು ಯಾವತ್ತೂ ಯಾವ ಸಿನಿಮಾದ 2ನೂ ಇಲ್ಲ ನನಗೆ. ಯಾಕೆಂದರೆ ನಾನು ಒಂದೇ ಹುಡುಕಾಟ ಮಾಡೋದು. ಐ ವಿಲ್ ನಾಟ್ ರಿಪೀಟ್. ಯಾಕೆ ಗೊತ್ತಾ, ಜನ್ಮದ ಜೋಡಿ ಇನ್ನೊಂದು ಮಾಡೋಕ್ಕಾಗತ್ತಾ? ಚಾನ್ಸೇ ನಾಗಮಂಡಲ ಇನ್ನೊಂದು ಮಾಡೋಕ್ಕಾಗತ್ತಾ? ಮೈಸೂರು ಮಲ್ಲಿಗೆ ಇನ್ನೊಂದು ಮಾಡೋಕ್ಕಾಗತ್ತಾ? ಆಗಲ್ಲ, ಖಂಡಿತ ಆಗಲ್ಲ. ಅದರಿಂದ ಪ್ರತಿಯೊಂದು ಸಿನಿಮಾನೂ ನನಗೆ ಒಂದು ಹುಡುಕಾಟ, ಅನದರ್ ಅವೇರ್ನೆಸ್, ಇನ್ನೊಂದು ಅನುಭವ. ಆ ಅನುಭವವನ್ನು ಇನ್ನೊಂದು ಸಿನಿಮಾದಲ್ಲೂ ಮಾಡಿಬಿಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಅದರಿಂದ ಚಿನ್ನಾರಿ ಮುತ್ತ 2 ಅವ್ರು ಮಾಡಿದರೆ ಸಂತೋಷ, ಇನ್ನೊಬ್ರು ಯಾರು ಮಾಡಲಿ, ನಾನಂತೂ ಮಾಡಲ್ಲ. ಕಾರಣ ಯಾಕೆ ಅಂತಂದರೆ ಆ ಅನುಭವವನ್ನು ಮತ್ತೆ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ. ಎಚ್.ಎಸ್. ವೆಂಕಟೇಶ್ಮೂರ್ತಿ, ಸಿ. ಅಶ್ವಥ್, ನಾಗಾಭರಣ, ಗೌರಿಶಂಕರ್, ನಾಗಿಣೀಭರಣ, ಈ ಎಲ್ಲ ಒಂದು ಟೀಮ್ ಇತ್ತಲ್ಲ, ಏನದರ ವರ್ಕು. ಒಂದೊಂದು ವರ್ಡು ಕೂಡ ಮುತ್ತಿನಂಥ ವರ್ಡ್ಗಳು. ಎಲ್ಲಾದರೂ ಒಂದು ಕೆಟ್ಟ ವರ್ಡ್ಗಳಿದೆಯಾ ಇಡೀ ಚಿನ್ನಾರಿ ಮುತ್ತದಲ್ಲಿ? ಕನ್ನಡಕ್ಕೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲವನ್ನೂ ಹೇಳುವಂಥ ಸಿನಿಮಾಗಳಾಗಬೇಕು ಅಂತ ಪ್ರಯತ್ನ ಪಟ್ಟಿದ್ದು. ಇವತ್ತು ಆ ಮೈಂಡ್ಸೆಟ್ ಇದೆಯಾ? ಮತ್ತು ಈಗ ಎಷ್ಟು ಜನನ ತಿವಿತೀರಿ, ಎಷ್ಟು ಜನನ ಕೊಲ್ತೀರಿ, ಎಷ್ಟು ಸೆಟ್ ಇದು ಕೆಟ್ಟಪ್ಪು, ಈ ಥರ ಯೋಚನೆ ಮಾಡ್ತಿರೋ ಕಾಲಘಟ್ಟದಲ್ಲಿ ಅಂತ ಒಂದು ಸುಕೃತವನ್ನು ಯೋಚನೆ ಮಾಡೋಕ್ಕಾಗಲ್ಲ, ವಿಕೃತವನ್ನು ಯೋಚನೆ ಮಾಡ್ತಾ ಇದ್ದೀವಿ. ಸುಕೃತಿಯನ್ನು ಯೋಚನೆ ಮಾಡಬೇಕು. ಹಾಗೆ ಇರಲಿ, ಆ ಒರಿಜಿನಿಟಿ ಹಾಗೆ ಇರಲಿ. ಸೊ ಫೈನಲ್ ಸರ್, ನಮ್ಮ ಪ್ರೇಕ್ಷಕರಿಗೆ ಮೂಲಕ ಏನು ಹೇಳಿ, ಆಗಸ್ಟ್ 9 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿಯೊಬ್ಬರ ಲೈಫಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಹಾಗೆಯೇ ಸಿನಿಮಾದಲ್ಲೂ ಒಳ್ಳೆಯದು ಕೆಟ್ಟದ್ದು ಇದೆ. ಒಳ್ಳೆಯದನ್ನು ಸ್ವೀಕರಿಸಿ, ಬಂದು ನೋಡಿ. ನೀವು ನೋಡದೇ ಇದ್ದರೆ ಅದು ಒಳ್ಳೆಯದು ಅಂತಲೇ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಒಳ್ಳೆಯದನ್ನು ಸ್ವೀಕರಿಸುವ ಕಲೆಯೂ ಹಾಗೆ ಆಗಬೇಕು, ಕೆಟ್ಟದ್ದನ್ನು ನಿರಾಕರಿಸುವ ಕೆಲಸವೂ ಹಾಗೆ ಆಗಲೇಬೇಕು. ಕೆಟ್ಟದ್ದನ್ನು ನಿರಾಕರಿಸಲೇಬೇಕು. ನಾವು ನೋಡಬಾರ್ದು, ಮಕ್ಕಳು ನೋಡಿಸ್ಬಾರ್ದು. ಅದು ಎಲ್ಲೇ ಇದ್ದರೂ ಅದನ್ನು ಕಟ್ ಮಾಡಬೇಕು ಅನ್ನೋ ಥರನೇ ನೀವು ಅದನ್ನು ನಿಮ್ಮ ಕಂಟ್ರೋಲಿಗೆ ತೊಗೋಬೇಕು, ಇಡೀ ಮೊಬೈಲನ್ನು. ಆದರೆ ಇವತ್ತು ಮೊಬೈಲು ಎಲ್ಲರ ಕೈಯಲ್ಲೂ ಏನು ಬೇಕಾದ್ರೂ ಆಗೋ ಒಂದು ಆಗಿಬಿಟ್ಟಿದೆ. ಅದೇ ತಪ್ಪು.